ಕಳೆದ 70 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷ ಜನರ ದಿಕ್ಕನ್ನು ತಪ್ಪಿಸುತ್ತಲೇ ಬಂದಿದೆ. ಸಂವಿಧಾನ ಬದಲಾವಣೆ ಅದು ಕಾಂಗ್ರೆಸ್ನ ತಂತ್ರಗಾರಿಕೆ ಹೇಳಿಕೆ ಎಂದು ಧಾರವಾಡದ ಶಾಸಕ ಅರವಿಂದ್ ಬೆಲ್ಲದ್ ಕಿಡಿಕಾರಿದರು. ನಮಸ್ಕಾರ ವೀಕ್ಷಕರೇ, ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ಗೆ ತಮಗೆಲ್ಲ ಸ್ವಾಗತ. ನಾನು ಗುರುರಾಜ್. ಸರ್ ನಮಸ್ಕಾರ, ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾದಿಂದ ಮಾತಾಡೋದು. ಸರ್, ಈಗ ಮೋದಿಜಿಯವರ ಪೂರ್ಣ ಪ್ರಮಾಣ ಅಧಿಕಾರ ಕೇಂದ್ರದಲ್ಲಿ ಸ್ಥಾಪನೆ ಆಯ್ತಂದರೆ ವಿರೋಧಿಗಳು ಏನು ಹಬ್ಬಿಸ್ತಾ ಇದ್ದಾರೆ, ಸಂವಿಧಾನ ಬದಲಾವಣೆ ಮಾಡ್ತಾರ ಅಂತ, ಇದಕ್ಕೆ ತಾವೇನು ಹೇಳ್ತೀರಾ ಸರ್? ಅವ್ರಿಗೇನು ಕೆಲಸ ಇಲ್ಲ. ವಿರೋಧಿಗಳಿಗೆ ಈ ರೀತಿಯ ಸುಳ್ಳು ಸುದ್ದಿ ಹಬ್ಬಿ ಜನರ ದಿಕ್ಕ ತಪ್ಪಿಸುವಂಥ ಪ್ರಯತ್ನ ಮಾಡ್ತಾರ. ಅದು ಯಾವುದೂ ನಡೆಯೋದಿಲ್ಲ. ಜನ ಡಿಸೈಡ್ ಮಾಡಿಬಿಟ್ಟಾರ ನರೇಂದ್ರ ಮೋದಿ ಅವರು 3ನೇ ಬಾರಿ ಪ್ರಧಾನಿ ಆಗ್ತಾರೆ ಅಂತ ಹೇಳಿ. ಸೊ ಈ ಎಲ್ಲ ಸುಳ್ಳು ಸುದ್ದಿಗಳಿಗೆ ಜನ ಏನು ಲಕ್ಷ್ಯ ಕೊಡೋದಿಲ್ಲ. ಸರ್, ಈ ಬಾರಿ ಎಷ್ಟು ಮತಗಳ ಅಂತರ ಆಗ್ಬೋದು? ಪ್ರಹ್ಲಾದ್ ಜೋಶಿ ಅವರು 3 ಲಕ್ಷ ಮತ ಅಂತರದಿಂದ ಈ ಸದ್ಯ ಆರಿಸ್ಬರ್ತಾರೆ. ಸರ್, ಸ್ವಾಮೀಜಿ ಅವರು ನಿಂತಿದ್ದಾರೆ ಸರ್, ಇದ್ರ ಪರಿಣಾಮ ಏನಾರ? ಏನೂ ಆಗೋದಿಲ್ಲ, ಯಾವುದೇ ರೀತಿಯ ಪರಿಣಾಮ ಆಗೋದಿಲ್ಲ. ಸರ್, ಈಗ ಪರೋಕ್ಷವಾಗಿ ಧಾರವಾಡ ಲೋಕಸಭಾ ಚುನಾವಣೆ ಜಿದ್ದಾಜಿದ್ದಿ ಬಿದ್ದಿರೋದು ಕಾರ್ಮಿಕ ಸಚಿವರ ಸಂತೋಷ್ ಲಾಡ್ಗೂ ಮತ್ತು ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರಿಗೂ ಅಂತ ಮಾತಾಡ್ತಾ ಇದ್ದಾರೆ ಸರ್. ಏನೂ ಇಲ್ಲ ರೀ, ಇದು ಒನ್ ಸೈಡೆಡ್ ಎಲೆಕ್ಷನ್ ಇದೆ. ಈ MP ಎಲೆಕ್ಷನ್ದಲ್ಲಿ ಒನ್ ಸೈಡೆಡ್ ಎಲೆಕ್ಷನ್ ಇದೆ. ಎಲ್ಲ ಕ್ಷೇತ್ರದಲ್ಲೂ ನರೇಂದ್ರ ಮೋದಿ ಅವರ ಕ್ಯಾಂಡಿಡೇಟು ಪ್ರಹ್ಲಾದ್ ಜೋಶಿ ಅವರು ಮಾಡಿದಂಥ ಉತ್ತಮ ಕಾರ್ಯ ಜನ ಗುರುತಿಸ್ತಾರೆ. ಅವರ ನಡವಳಿಕೆ ಜನರಿಗೆ ಲೈಕ್ ಆಗ್ತೈತಿ. ಕಾರ್ಯಕರ್ತರ ಜೊತೆ, ಜನರ ಜೊತೆ ಅವ್ರಿಗಿದ್ದಂಥ ಸಂಪರ್ಕ ಮ್ಯಾಟ್ರ್ ಆಗ್ತೈತಿ. ಹಾಗಾಗಿ ದೊಡ್ಡ ಪ್ರಮಾಣದಿಂದ ಶ್ರೀ ಪ್ರಹ್ಲಾದ್ ಜೋಶಿ ಅವರು ಆರಿಸ್ಬರ್ತಾರೆ. ಅವ್ರಿಗೆ ಯಾವುದೇ ರೀತಿಯ ಕಾಂಪಿಟೇಷನ್ನೇ ಇಲ್ಲ. ಸರ್, ದಿಂಗಾಲೇಶ್ವರ ಸ್ವಾಮೀಜಿಗಳು ಮೊನ್ನೆ ನಾವು ಒಂದು ಕ್ವಶನ್ ಕೇಳಿದೆ, ಉತ್ತರದಲ್ಲಿ ಆದಿತ್ಯ ಯೋಗಿನಾಥ್ ಅವ್ರಿಗೆ ಹೆಂಗೆ ಅವಕಾಶ ಕೊಟ್ಟಿದ್ದೀರಿ, ಹೆಂಗೆ ನನಗೊಂದು ಅವಕಾಶ ಕೊಡ್ರಲ್ಲ ಅನ್ನೋತ್ತಾರ ಅವರು. ಅದ್ರ ಬಗ್ಗೆ ನಾನೇನು ಉತ್ತರ ಹೇಳಕ್ಕೆ ಬರೋದಿಲ್ಲ, ಇಚ್ಛೆ ಪಡೋದಿಲ್ಲ. ಇಲ್ಲಿ ನಮ್ಮ ಅಭ್ಯರ್ಥಿ ಆದರ್ಶ ಪ್ರಹ್ಲಾದ್ ಜೋಶಿ ಭಾಳ ಉತ್ತಮ ಪ್ರತಿಕ್ರಿಯೆ ಇದೆ. ಇವ್ರಿಗೆ ಲಿಂಗಾಲೇಶ್ವರ ಸ್ವಾಮಿಗಳದ್ದು ಏನೂ ಎಫೆಕ್ಟ್ ಆಗೋದಿಲ್ಲ ಈ ಭಾಗದಲ್ಲಿ. ಥ್ಯಾಂಕ್ ಯು ಸರ್. ಲಕ್ಷ ಮೇಲೆ 2.5 3 ಲಕ್ಷ. ಸರ್, ಎಷ್ಟು ಲಕ್ಷದಿಂದ ಗೆಲ್ತಾರೆ ಜೋಶಿ ಅವರು? 5 ಲಕ್ಷ ಮೇಲೆ. 5 ಲಕ್ಷ ಮೇಲೆ? ಹೌದು, 100% 5 ಲಕ್ಷದ ಮೇಲೆ. ಅವ್ರು ಅಪೋಸಿಟ್ ಕ್ಯಾಂಡಿಡೇಟ್ ಯಾರು ಇಲ್ಲ. ಓಟ ಮೋದಿ ಅವ್ರಿಗೆ ಓಟ್ ಹಾಕ್ಬೇಕಂದ್ರೆ ಜೋಶಿ ಅವ್ರನ್ನ ಗೆಲ್ಬಿಸ್ಬೇಕು ನೀವು. ಜೋಶಿ ಅವ್ರನ್ನ ಗೆಲ್ಲಿಸ್ತೇವೆ. ಅವ್ರ 3ನೇ ಬಾರಿಗೆ ಬರೋದು, 5ನೇ ಬಾರಿ ಬಿಜೆಪಿ JDS ಮಂದಿನ ಗೆಲ್ಲಿಸ್ಬೇಕು. JD ಮೈತ್ರಿ ಸರ್ಕಾರ ಎಲ್ಲಾರು ಉಪಕಾರ ಮಾಡ್ಯಾರ. ಧಾರವಾಡ ಕ್ಷೇತ್ರದಿಂದ 3ರಿಂದ 4 ಲಕ್ಷ ಮೇಲೆ ಅಂತರದಿಂದ ಗೆಲ್ತಾರೆ ನಮ್ಮ ಜೋಶಿ ಅವ್ರನ್ನ ದಸರಾ ಇವತ್ತಂತ ನಾಮಿನೇಷನ್ ಮಾಡಿದ್ವಿ. ಇವತ್ತು ನಾಮಿನೇಷನ್ ಅಂತ ಇತ್ತು. ಫಸ್ಟ್ ಇದು ದೊಡ್ಡ ಕೆಲಸ ಇದೆ. ನಾಮಿನೇಷನ್ ನೀವು ನೋಡಿದ್ದೀರಿ, ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಜೋಶಿಯವರ ಅಭಿಮಾನಿಗಳು, BJP ಅಭಿಮಾನಿಗಳು, ಮೋದಿ ಅಭಿಮಾನಿಗಳು ಎಲ್ಲರೂ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಬಂದು ಪೂರ್ತಿ ಬೆಂಬಲವನ್ನು ಸೂಚಿಸಿದ್ದಾರೆ. ಮತ್ತು ಜೋಶಿಯವರು ಮಾಡಿದಂಥ ಒಂದು ಡೆವಲಪ್ಮೆಂಟ್ ವರ್ಕು ಮತ್ತು ಮೋದಿಯವರು ಇಡೀ ದೇಶದಲ್ಲಿ ಮಾಡಿದಂಥ ಒಂದು ಅಭೂತಪೂರ್ವದ ಬದಲಾವಣೆ, ಆರ್ಥಿಕ ದೃಷ್ಟಿಯಿಂದ ಇರ್ಬೋದು, ಯುವಕರಿಗೆ ಉದ್ಯೋಗ ದೃಷ್ಟಿಯಿಂದ ಇರ್ಬೋದು, ಮತ್ತು ದೇಶದ ಸುರಕ್ಷತೆ ದೃಷ್ಟಿಯಿಂದ ಇರ್ಬೋದು, ಜನ ಅದನ್ನು ಇವತ್ತು ಮೆಚ್ಚಿ ಇವತ್ತು ನಮ್ಮ ಈ ನಾಮಿನೇಷನ್ಗೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ ಅಂತಂದರೆ ಬಹುಶಃ ಇದು ಒಂದು ದೊಡ್ಡ BJPಗೆ ಶಕ್ತಿ ಮತ್ತು ಬೆಂಬಲ ಅಂತ ನಾನು ಭಾವಿಸ್ತೇನೆ. ಸರ್, ಎಷ್ಟು ಅಂತರದಿಂದ ಗೆಲ್ಲಬಹುದು? ನನ್ನ ಪ್ರಕಾರ ಸುಮಾರು ಒಂದು 3-3.5 ಲಕ್ಷ ಅಂತರದಿಂದ ಖಂಡಿತವಾಗಿ ಪ್ರಹ್ಲಾದ್ ಜೋಶಿ ಅವರು ಗೆಲ್ತಾರೆ. ಸರ್, ಸ್ವಾಮೀಜಿ ಅವರು ನಿಂತಿದ್ದಾರಲ್ಲ, ಅದಕ್ಕೆ ಏನಾರು ತಮ್ಮ ಸ್ವಾಮೀಜಿ ಅವರು ನಿಂತಿದ್ದಾರೆ, ಅವ್ರದ್ದು ಆಶೀರ್ವಾದ ಅಂತ ತಗೊಂಡು ನಾವು ಮುಂದೆ ಹೋಗ್ತಾ ಇದ್ದೀವಿ. ಏನೇ ಸ್ವಾಮೀಜಿಯವರು ಚುನಾವಣೆ ನಿಂತರೂ ಆಯಿತು, ಚುನಾವಣೆ ನಿಲ್ಲದೇ ಇದ್ದರೂ ಆಯಿತು, ಏನು ಹೇಳಿದರೂ ಅವರು ನಮಗೆ ಆಶೀರ್ವಾದವೇ ಅದು. ನಮಗೆ ಅವರಿಗೆ ಒಂದು ಅಭಿಮಾನ, ಭಾಳ ದೊಡ್ಡ ಸಂಬಂಧ ಇದೆ. ಅದೇ ಇದರ ಮೇಲೆ ನಾವು ಅವ್ರದ್ದೊಂದು ಆಶೀರ್ವಾದ ಅಂತ ಸ್ವೀಕಾರ ಮಾಡಿ ಮುಂದೆ ಹೋಗ್ತಾ ಇದ್ದೀವಿ. ಅದರ ಪರಿಣಾಮವೇ ಇಷ್ಟು ಜನ ಬಂದಿದ್ದಾರೆ. ಸರ್, ಕೆಲವರು ಮಾತಾಡ್ತಾ ಇದ್ದಾರೆ, ಸ್ವಾಮೀಜಿಗೂ ಜೋಶಿ ಅವರಿಗೂ ನೇರವಾಗಿ ಹಣಾಹಣಿ ಇಲ್ಲ, ಇರೋದು ಲಾಡ್ ಅವರಿಗೆ ಮತ್ತು ಜೋಶಿ ಅವರಿಗೆ. ಏನು ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಲಾಡ್ ಅವ್ರಿಗೆ ಜೋಶಿ ಅವ್ರಿಗೆ ಏನು ಇಲ್ಲೇ ಇಲ್ಲ. ಲಾಡ್ ಅವ್ರಿಗೆ ಜೋಶಿ ಅವ್ರಿಗೆ ಇರಲಿಕ್ಕೆ ಇರೋದು. ಲಾಡ್ ಅವರು ಕಾಂಗ್ರೆಸ್ಸಿನ ಮಂತ್ರಿಗಳು, ಜೋಶಿ ಅವರು BJPಯ ಮಂತ್ರಿಗಳು. ಹೀಗಾಗಿ ಇವ್ರಿಗೆ ವೈಯಕ್ತಿಕವಾದಂಥ ವಿರೋಧಿಲ್ಲ, ರಾಜಕೀಯವಾದಂಥ ಟೀಕೆಗಳು ಸಹಜವಾಗಿ ಎಲ್ಲ ಕಡೆ ಬರ್ತವೆ. ಈ ಬಾರಿ ಅಷ್ಟು ಮತಗಳಿಂದ ಅಂತರ ಆಗೋದಿಲ್ಲ ಅಂತಾರೆ ಕೆಲವು ಜನ. ಯಾಕಂದರೆ ಅಸೋಟಿ ಅವ್ರ ಹಿಂದೆ ಇರೋದು ಲಾಡ್ ಅವರು, ಈಗ ಮತ್ತು ಜೋಶಿ ಅವ್ರ ಹಿಂದೆ ಇರೋದು ನಮ್ಮ ಪ್ರಧಾನಮಂತ್ರಿಗಳು. ಹೀಗಿದ್ದಾಗ ಅಂತರ ಎಷ್ಟು ಆಗ್ಬೋದು? ಅಂತರನ ಹೇಳಿದಲ್ಲ, 3.5 ಲಕ್ಷ ಖಂಡಿತ ಆಗೇ ಆಗ್ತದೆ, 100% ಆಗ್ತದೆ. ಜೋಶಿ ಅವರು ಇಡೀ ತಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಯಾವ ಥರ ಕೆಲಸ ಮಾಡಿದ್ದಾರೆ ಮತ್ತು ಯಾವ ಥರ ಜನರ ಒಟ್ಟಿಗೆ ಟಚ್ನಲ್ಲಿದ್ದಾರೆ
ಅದರ ಮೇಲೆ ಆ ವಿಶ್ವಾಸದಿಂದ ಹೇಳ್ತೇನೆ ನಾನು. ಮತ್ತು ಅದರದ್ದೇ ಪೂರ್ವಭಾವಿ ಪರಿಣಾಮನೇ ಇಷ್ಟು ಜನ ಇವತ್ತು ನಮ್ಮ ಸುಮಾರು 40,000ಕ್ಕಿಂತ ಜನ ಇವತ್ತು ಜಾಸ್ತಿ ಭಾಗವಹಿಸಿದ್ದಾರೆ ಅಂತ ಅದ್ರ ಮೇಲೆ ಯೋಚನೆ ಮಾಡಿರಿ ನೀವು, ಯಾರು ಜಾಸ್ತಿ ಲೀಡ್ ಆಗ್ತಾರ. ಸರ್ ತಮ್ಮ ಹೆಸರು? ಗೋವಿಂದ್ ಜೋಶಿ.